ತುಮಕೂರಿನಲ್ಲಿ ಅದ್ದೂರಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ಲಾನ್. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಆಯ್ಕೆ. ತುಮಕೂರಿನಲ್ಲಿ ಅದ್ದೂರಿಯಾಗಿ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು, ಇದೇ ತಿಂಗಳು 29 ಮತ್ತು 30ರಂದು ನಗರದ ಗಾಜಿನ ಮನೆ ಆವರಣದಲ್ಲಿ ಸಮ್ಮೇಳನ ನಡೆಯಲಿದೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಸಮ್ಮೇಳನದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ಜಿಲ್ಲೆ ಘಟಕದ ವತಿಯಿಂದ ಸಮ್ಮೇಳನವನ್ನ ಸಾಂಸ್ಕೃತಿಕ ವೈಭವದೊಂದಿಗೆ ನಡೆಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 2 ದಿನಗಳ ಸಮ್ಮೇಳನದಲ್ಲಿ ಧ್ವಜಾರೋಹಣ ಸಮ್ಮೇಳನ, ಅಧ್ಯಕ್ಷರ ಮೆರವಣಿಗೆ, ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ, ದಲಿತ ಸಾಹಿತ್ಯ 50, ಬಂಡಾರ ಸಾಹಿತ್ಯ 46 ಕುರಿತು ವಿಶೇಷ ಚರ್ಚೆಗಳು, ಕವಿಗೋಷ್ಠಿ, ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತುಮಕೂರು ನೆಲದ ಧಾರ್ಮಿಕ ಪರಂಪರೆ ಕುರಿತು ಅಧಿವೇಶನಗಳು ಹಾಗೂ ಬಹಿರಂಗ ಅಧಿವೇಶನ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಜಿಲ್ಲೆಯ ಸಾಹಿತ್ಯ, ಸಂಸ್ಕೃತಿ ಮತ್ತು ಚಿಂತನೆಯ ಪ್ರತಿಬಿಂಬವಾಗುವಂತೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ದಿನ ನಾವು ಮೆರವಣಿಗೆಯೊಂದಿಗೆ ಸ್ಟಾರ್ಟ್ ಮಾಡಿ ಧ್ವಜಾರೋಹಣ ಮಾಡಿ ಮತ್ತು ಗಾಜಿನ ಮನೆಯಲ್ಲಿ ಉದ್ಘಾಟನಾ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತು ಕವಿಗೋಷ್ಠಿಗಳು ಈಗಾಗಲೇ ಹೇಳಿದಾಗೆ 6 ಕವಿಗೋಷ್ಠಿಗಳು ಇದ್ದಾವೆ. ಮೊದಲನೆಯದು ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಮತ್ತು ದಲಿತ ಸಾಹಿತ್ಯ ಕವಿಗೋಷ್ಠಿಗಳು ಮತ್ತು ಮಕ್ಕಳ ಗೋಷ್ಠಿ. 2ನೇ ದಿನ ಮಕ್ಕಳ ಗೋಷ್ಠಿ ಇದೆ. ಈಗ ತಿಪ್ಟೂರಲ್ಲಿ ಕಲ್ಪೋತ್ಸವದಲ್ಲಿ ಮಕ್ಕಳ ಗೋಷ್ಠಿ ಮತ್ತು ಸಮ್ಮೇಳನ ಇತ್ತು, ಅದು ಚೆನ್ನಾಗಿ ಇತ್ತು ಅನ್ನೋ ಫೀಡ್ಬ್ಯಾಕ್ ನಮಗೆ ಬಂದಿದೆ. ಹಾಗಾಗಿ ಅದು ಕೂಡ ಈ ಸತಿ ನಾವು ಆಯೋಜನೆ ಮಾಡಿದ್ದೀವಿ. ಈ ಬಾರಿ ಸಮ್ಮೇಳನದ ಅಧ್ಯಕ್ಷತೆಯನ್ನ ಹಿರಿಯ ಸಾಹಿತಿ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರು ವಹಿಸಲಿದ್ದಾರೆ. ಸಮ್ಮೇಳನಕ್ಕೆ ಜಿಲ್ಲೆಯಾದ್ಯಂತ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಸಾಹಿತಿಗಳು, ಚಿಂತಕರು, ಕವಿಗಳು ಮತ್ತು ಸಾಹಿತ್ಯಾಸಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಸಮ್ಮೇಳನವನ್ನ ಯಶಸ್ವಿಗೊಳಿಸಲು ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದೆಂದು ಜಿಲ್ಲಾಧಿಕಾರಿ ಭರವಸೆಯನ್ನ ನೀಡಿದ್ರು. ನಾಡಿನ ಭಾಷೆ ಸಂಸ್ಕೃತಿಯನ್ನು ಆಚರಣೆ ಮಾಡುವ ಒಂದು ಮಹೋತ್ಸವ ಅಂತಲೇ ಹೇಳಬೇಕು. ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತುಮಕೂರು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಆಗಿರುವ 17ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ 29 ಮತ್ತು 30ನೇ ತಾರೀಕು ತುಮಕೂರು ಗಾಜಿನ ಮನೆಯಲ್ಲಿ ಆಯೋಜನೆ ಆಗಿದೆ. ಈ ಒಂದು ಸಮಾರಂಭದಲ್ಲಿ 29ನೇ ತಾರೀಕು ಮೆರವಣಿಗೆಯೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದರಿಂದ ಗುಂಚಿ ಸರ್ಕಲ್ ಮುಖಾಂತರ DC ಆಫೀಸ್ ತನಕ ಮೆರವಣಿಗೆಯಲ್ಲಿ ಕಲಾ ತಂಡಗಳು ಇರ್ತದೆ. ಮತ್ತು 17ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕರಿಗೌಡ ಬೀಚನಹಳ್ಳಿ ಅವರು ಇದ್ದಾರೆ. ಅವರು ಕೂಡ ಆ ಮೆರವಣಿಗೆಯಲ್ಲಿ ಇರ್ತಾರೆ. ಮತ್ತು ಧ್ವಜಾರೋಹಣ ಕೂಡ ಅವತ್ತು ಬೆಳಗ್ಗೆನೇ ಇರುತ್ತದೆ. ಒಟ್ಟಾರೆಯಾಗಿ 6 ಗೋಷ್ಠಿಗಳು ಕೂಡ ನಾವು ಆಯೋಜನೆ ಮಾಡಿದ್ದೀವಿ 2 ದಿವಸಗಳಲ್ಲಿ. ವಿಶೇಷವಾಗಿ ಈ ವರ್ಷ ಮಕ್ಕಳ ಸಾಹಿತ್ಯ ಅಂತ ನಾವು ಒಂದು ಮಾಡ್ತಾ ಇದ್ದೀವಿ. ಮತ್ತು ಮೊದಲನೇ ದಿವಸ 29ನೇ ತಾರೀಕು ಉದ್ಘಾಟನೆ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ. ಇದಕ್ಕೆ ಉದ್ಘಾಟನೆ ಮಾಡುವರು ನಮ್ಮ ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು. ಮತ್ತು ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕುವೆಂಪು ಬಗ್ಗೆ ಉಪನ್ಯಾಸ ಮಾಡುವರು ನಮ್ಮ ಜಿಲ್ಲೆಯ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು. ಸಮ್ಮೇಳನದ ನೆನಪಿನ ಸಂಚಿಕೆ ಬಿಡುಗಡೆ ಮಾಡುವರು ಶ್ರೀ TB ಜಯಚಂದ್ರ ಸರ್. ಹಾಗೆಯೇ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರೋರು ಸನ್ಮಾನ್ಯ ಶ್ರೀ GB ಜ್ಯೋತಿ ಗಣೇಶ್ ಸರ್, ಶಾಸಕರು ತುಮಕೂರು ನಗರ. ಸೊ ಮೊದಲನೇ ದಿನ ನಾವು ಮೆರವಣಿಗೆಯೊಂದಿಗೆ ಸ್ಟಾರ್ಟ್ ಮಾಡಿ ಧ್ವಜಾರೋಹಣ ಮಾಡಿ
ಮತ್ತು ಗಾಜಿನ ಮನೆಯಲ್ಲಿ ಉದ್ಘಾಟನಾ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತು ಕವಿಗೋಷ್ಠಿಗಳು ಈಗಾಗಲೇ ಹೇಳಿದಾಗೆ 6 ಕವಿಗೋಷ್ಠಿಗಳು ಇದ್ದಾವೆ. ಮೊದಲನೆಯದು ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಮತ್ತು ದಲಿತ ಸಾಹಿತ್ಯ ಕವಿಗೋಷ್ಠಿಗಳು ಮತ್ತು ಮಕ್ಕಳ ಗೋಷ್ಠಿ. 2ನೇ ದಿನ ಮಕ್ಕಳ ಗೋಷ್ಠಿ ಇದೆ. ಈಗ ತಿಪ್ಟೂರಲ್ಲಿ ಕಲ್ಪೋತ್ಸವದಲ್ಲಿ ಮಕ್ಕಳ ಗೋಷ್ಠಿ ಮತ್ತು ಸಮ್ಮೇಳನ ಇತ್ತು, ಅದು ಚೆನ್ನಾಗಿ ಇತ್ತು ಅನ್ನೋ ಫೀಡ್ಬ್ಯಾಕ್ ನಮಗೆ ಬಂದಿದೆ. ಹಾಗಾಗಿ ಅದು ಕೂಡ ಈ ಸತಿ ನಾವು ಆಯೋಜನೆ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷದವರು ಮತ್ತು ನಮ್ಮ ಜಿಲ್ಲಾಡಳಿತ, ಎಲ್ಲ ತಾಲೂಕು ಮಟ್ಟದ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ನಾವು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ, ಪರಿಶೀಲನೆ ಸಭೆಗಳು ಮಾಡಿದ್ದೀವಿ. ಈ ಒಂದು ಸಮ್ಮೇಳನ ಉದ್ದೇಶ ಏನಂತ ಹೇಳಿದರೆ, ಕವಿಗಳು, ಸಾಹಿತಿಗಳು ಮತ್ತು ಓದುವವರು ಇವರನ್ನು ಒಂದು ಒಗ್ಗೂಡಿಸುವ ಒಂದು ವೇದಿಕೆ ಅಂತಲೇ ಹೇಳಬೇಕು. ಸುಮಾರು ಕನಿಷ್ಠ ಒಂದು 3,000 ಇಂದ 4,000 ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಅದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆ ಕೂಡ, ಕುಡಿಯೋ ನೀರಿಂದ ಹಿಡಿದು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ನಾವು ಮಾಡಿದ್ದೀವಿ. ವಿಶೇಷವಾಗಿ ಶಾಲೆ ಮಕ್ಕಳು ಮತ್ತು ಟೀಚರ್ಸು ಎಲ್ಲರೂ ಕೂಡ ಬರ್ತಾರೆ. ಮತ್ತು ಮಾಧ್ಯಮ ಮಿತ್ರರು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ತುಮಕೂರು ಜಿಲ್ಲೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಎಡಿಸಿ ತಿಪ್ಪೇಸ್ವಾಮಿ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಸೇರಿದಂತೆ ಅಧಿಕಾರಿಗಳು ಮತ್ತು ಸಂಘಟಕರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯ ಸಾಹಿತ್ಯ ಘನತೆಯನ್ನ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಸಾರುವ ಸಮ್ಮೇಳನವಾಗಲಿದೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.